ಹಳೆ ತಾಲೂಕು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಕೂರ್ಗ್ ಅವೆಂಜರ್ಸ್ ತಂಡಕ್ಕೆ ಚಾಂಪಿಯನ್ ಪಟ್ಟ. ಕಳತಿಲ್ ಬಾಯ್ಸ್ ತಂಡಕ್ಕೆ ದ್ವಿತೀಯ ಸ್ಥಾನ. ನಾಪೋಕ್ಲು ಬಳಿಯ ಹಳೆ ತಾಲೂಕಿನ ಅಲ್ ಅಮೀನ್ ಕ್ರಿಕೆಟರ್ಸ್ ವತಿಯಿಂದ ಆಯೋಜಿಸಲಾದ 5ನೇ ವರ್ಷದ ಹಳೆ ತಾಲೂಕು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಕೂರ್ಗ್ ಅವೆಂಜರ್ಸ್ ತಂಡ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ನಾಪೋಕ್ಲುವಿನ ಕರ್ನಾಟಕ ಪಬ್ಲಿಕ್ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆದ ಆಕರ್ಷಕ ಫೈನಲ್ ಪಂದ್ಯಾಟದಲ್ಲಿ ಸಾಬಿತ್ ಮಾಲೀಕತ್ವದ ಕಳತಿಲ್ ಬಾಯ್ಸ್ ತಂಡವನ್ನು ಮಣಿಸಿ ಸುನಿಲ್ ಮಾಲೀಕತ್ವದ ಕೂರ್ಗ್ ಅವೆಂಜರ್ಸ್ ತಂಡ ನಗದು ಮತ್ತು ಆಕರ್ಷಕ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತು. ಕಳತಿಲ್ ಬಾಯ್ಸ್ ತಂಡ ದ್ವಿತೀಯ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತು. ಕಳೆದ 2 ದಿನಗಳಿಂದ ನಡೆದ ಪಂದ್ಯಾಟದಲ್ಲಿ ಒಟ್ಟು 6 ತಂಡಗಳು ಪಾಲ್ಗೊಂಡಿದ್ದವು. ಪಂದ್ಯಾವಳಿಯಲ್ಲಿ ಉತ್ತಮ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ವಂಶಿ ಕ್ರಿಕೆಟರ್ಸ್ ತಂಡದ ಜೀವನ್ ಪಡೆದುಕೊಂಡರು. ಸರಣಿ ಪುರುಷೋತ್ತಮ ಪ್ರಶಸ್ತಿಯನ್ನು ಕಳತಿಲ್ ಬಾಯ್ಸ್ ತಂಡದ ಸೋಮಯ್ಯ, ಉದಯೋನ್ಮುಖ ಆಟಗಾರನಾಗಿ ಟೀಮ್ ನೆಪೋಲಿಯನ್ ತಂಡದ ಚಂದನ್, ಬೆಸ್ಟ್ ಕೀಪರ್ ಪ್ರಶಸ್ತಿಯನ್ನು ಕೂರ್ಗ್ ಅವೆಂಜರ್ಸ್ ತಂಡದ ಸುನಿಲ್, ಬೆಸ್ಟ್ ಕ್ಯಾಚ್ ಪ್ರಶಸ್ತಿಯನ್ನು ಕಳತಿಲ್ ತಂಡದ ಅಮೀರ್, ಪಂದ್ಯ ಪುರುಷೋತ್ತಮ ಪ್ರಶಸ್ತಿಗೆ ಕೂರ್ಗ್ ಅವೆಂಜರ್ಸ್ ತಂಡದ ಜುನೈದ್, ಅತ್ಯುತ್ತಮ ಸಿಕ್ಸರ್ ಬಾರಿಸಿದ ಪ್ರಶಸ್ತಿಗೆ ಕಳತಿಲ್ ಬಾಯ್ಸ್ ತಂಡದ ಸೋಮಯ್ಯ, ಬೆಸ್ಟ್ ಬೌಲರ್ ಪ್ರಶಸ್ತಿಗೆ ಕಳತಿಲ್ ಬಾಯ್ಸ್ ತಂಡದ ಅಮೀರ್ ಭಾಜನರಾದರು. ಪಂದ್ಯಾವಳಿಯ ವೀಕ್ಷಕ ವಿವರಣೆಯನ್ನು ಇರ್ಷಾದ್ ಮತ್ತು ರಿಯಾಜ್ ನಡೆಸಿಕೊಟ್ಟರು. ಪಂದ್ಯಾವಳಿಯ ತೀರ್ಪುಗಾರರಾಗಿ ರಾಶಿದ್ ಹಾಗೂ ಸೋಮಣ್ಣ ಕಾರ್ಯನಿರ್ವಹಿಸಿದ್ದರು. ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ನಾಪೋಕ್ಲು ಗ್ರಾಮ ಪಂಚಾಯಿತಿ ಸದಸ್ಯರಾದ ಟಿಎ ಮೊಹಮ್ಮದ್, ಬಿಎಂ ಪ್ರದೀಪ, ಕೆಲೆಟ್ಟಿರ ಡಾಕ್ಟರ್ ಬೋಪಣ್ಣ, ಬಿಕೆ ಮೊಹಮ್ಮದ್ ಅಲಿ, ಎಂಎಸ್ ಇಬ್ರಾಹಿಂ, ಆಯೋಜಕರಾದ ರಿಜ್ವಾನ್, ಮುನೀರ್, ಆಸಿಫ್, ಅಜೀಜ್, ಪ್ರಮುಖರಾದ ಬಿಎಂ ಹಂಸಾ, ಟಿಎ ಇಬ್ರಾಹಿಂ, ಅಬ್ದುಲ್ ಖಾದರ್, ಶಮೀರ್, ರಫೀಕ್ ಸೇರಿದಂತೆ ಅಲ್ ಅಮೀನ್ ಕ್ರಿಕೆಟರ್ಸ್ನ ಪದಾಧಿಕಾರಿಗಳು, ಪಂದ್ಯಾವಳಿಯಲ್ಲಿ ಪಾಲ್ಗೊಂಡ ತಂಡಗಳ ನಾಯಕರು, ಸದಸ್ಯರು ಮತ್ತಿತರ ಪ್ರಮುಖರು ಹಾಜರಿದ್ದರು. ಆಟಗಾರರ ಪರಿಚಯ ಮಾಡಿಕೊಳ್ತಾ ಇದ್ದಾರೆ ಅತಿಥಿಗಳು. ಈ ಬಾರಿ ಮೂಲಕ ನಮ್ಮ ಅತಿಥಿಗಳನ್ನ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ SPL ಸೀಸನ್ 5 ಇದರ ಫೈನಲ್ ಉದ್ಘಾಟನೆಗೊಳ್ತಾ ಇದ್ದಾರೆ. ಈ ತರ ಹಲವಾರು ಪಂದ್ಯಾಟಗಳು ಅವಶ್ಯಕ ಎಂದು ನಾವು ಭಾವಿಸಬಹುದು. ಹಾಗೆ ಕ್ರೀಡೆಗೆ ಒಂದು ಶಕ್ತಿ, ಅದರದಂತ ಒಂದು ಶಕ್ತಿ ಇದೆ. ಎಲ್ಲರನ್ನು ಒಗ್ಗೂಡಿಸುವಂಥ ಕೆಲಸ ನಮ್ಮ ಈ ಕ್ರೀಡೆ ಮಾಡುವಂಥ ಕೆಲಸ ಆಗುತ್ತದೆ ಅಂತ ಹೇಳಿ ಎಲ್ಲರೂ ಭಾವಿಸೋಣ. ಹಾಗೆ ಈ ಮುಸ್ಸಂಜೆ ಸಮಯದಲ್ಲಿ ನಾನು ಹೆಚ್ಚಿಗೆ ಏನು ಮಾತಾಡೋಕೆ ಹೋಗಲ್ಲ. ಗೆದ್ದ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಏನು ಪರಾಭವಗೊಂಡು ಯಶಸ್ವಿ ಪ್ರದರ್ಶನ ಕೊಟ್ಟಂತ ರನ್ನರ್ ಅಪ್ ತಂಡಕ್ಕೂ ನಮ್ಮ ಅಭಿನಂದನೆಗಳು. ಈ ಥರ ಹಲವಾರು ಪಂದ್ಯಾಟಗಳು ಅವಶ್ಯಕ ಎಂದು ನಾವು ಭಾವಿಸಬಹುದು. ಹಾಗೆ ಕ್ರೀಡೆಗೆ ಒಂದು ಶಕ್ತಿ, ಅದರದಂತ ಒಂದು ಶಕ್ತಿ ಇದೆ. ಎಲ್ಲರನ್ನು ಒಗ್ಗೂಡಿಸುವಂಥ ಕೆಲಸ ನಮ್ಮ ಈ ಕ್ರೀಡೆ ಮಾಡುವಂಥ ಕೆಲಸ ಆಗುತ್ತದೆ ಅಂತ ಹೇಳಿ ಎಲ್ಲರೂ ಭಾವಿಸೋಣ. ಹಾಗೆ ಈ ಮುಸ್ಸಂಜೆ ಸಮಯದಲ್ಲಿ ನಾನು ಹೆಚ್ಚಿಗೆ ಏನು ಮಾತಾಡೋಕೆ ಹೋಗಲ್ಲ. ಗೆದ್ದ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಏನು ಪರಾಭವಗೊಂಡು ಯಶಸ್ವಿ ಪ್ರದರ್ಶನ ಕೊಟ್ಟಂತ ರನ್ನರ್ ಅಪ್ ತಂಡಕ್ಕೂ ನಮ್ಮ ಅಭಿನಂದನೆಗಳು. ಹಾಗೆ ಮೊಹಮ್ಮದ್ ಅಲಿ ಅವರೇ, ಕ್ರೀಡಾಪಟುಗಳೇ, ಈ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಡುವಂಥ ಫ್ರಾಂಚೈಸಿ ತಂಡದ ಮಾಲೀಕರೇ, ಕ್ರೀಡಾ ಪ್ರೇಮಿಗಳೇ, ಮಾರ್ಗವಾಗಿ ಚೆಂಡ ವಿಕೆಟ್ ಬದಲಾಗ್ತಾ ಇದೆ. ಈ ಬಾರಿ ಅಮೋಘವಾದ ಪ್ರದರ್ಶನಗಳು ಬರ್ತಾ ಇದೆ. ಹೇಗೆ ಈ ಬಾರಿ SPL ಸೀಸನ್ 5 ಇದರ ಚಾಂಪಿಯನ್ ಕೂರ್ಗ್ ಅವೆಂಜರ್ಸ್. ಬ್ಯೂಟಿಫುಲ್ ಡೆಲಿವರಿ. ಈ ಬಾರಿ ಸೈಕತ್ತ ಚೆಂಡು ಸುಲಭ ರೀತಿಯ ಕ್ಷೇತ್ರ ರಕ್ಷಣೆಯು ಕೂಡ ಕೇವಲ ಒಂಟಿ ಓಟಗಳು ಮಾತ್ರ ದಾಖಲಾಗ್ತಾ ಇದೆ. ಅಂಕಪಟ್ಟಿ ಸಾಗ್ತಾ ಇದೆ 9ರಲ್ಲಿ. ಅಲಿಷ್ಟ ಹೊಡೆತ ಈ ಬಾರಿ ಲೈಫ್ ನೇರ ಕ್ಷೇತ್ರಕ್ಷಕರ ಕೈಯಲ್ಲಿ ಚೆಂಡು ಸುಲಭ ರೀತಿಯಲ್ಲಿ 1 ರನ್ಗಳ ಸೇರ್ಪಡೆ ಅಂಕಪಟ್ಟಿಯಲ್ಲಿ.
ಈ ಬಾರಿ ರೈಟ್ ಸೈಡ್ ನತ್ತ ನೇರ ಕ್ಷೇತ್ರಕ್ಷಕರ ಕೈಯಲ್ಲಿ ಚೆಂಡು ಅಪೆಯಾಗ್ತಾ ಇದ್ದಾರೆ ಈ ಬಾರಿ ರೂಪಂದ್ರವರ ಹಸ್ತಗಳು. ತಂಡದ ಒಟ್ಟು ಮೊತ್ತ 37. 4 ಓವರ್ಗಳ ಮುಕ್ತಾಯಕ್ಕೆ ಯಾವುದೇ ಬೃಹತ್ ರನ್ ಕಲೆ ಹಾಕುವಲ್ಲಿ ಸಮನಾಗ್ತಾ ಇಲ್ಲ ಕೂರ್ಗ್ ಅವೆಂಜರ್ಸ್ ತಂಡದ ಆಟಗಾರರು. ಚಾಂಪಿಯನ್ ಪಟ್ಟಕ್ಕೇರಿಕೊಂಡು HPL ಸೀಸನ್ 5 ಇದರ ರುಮಾರಿಗಳಾಗ್ತಾ ಇದ್ದಾರೆ ಕೂರ್ಗ್ ಅವೆಂಜರ್ಸ್ ತಂಡ. ಕಂಗ್ರಾಚುಲೇಷನ್ಸ್ ಫಾರ್ ಕೂರ್ಗ್ ಅವೆಂಜರ್ಸ್. ಅದೇ ರೀತಿ ಪಂದ್ಯಾಕೋಟೆಗೆ ಪರಿಸಮಾಪ್ತಿಯನ್ನು ಹೇಳುತ್ತಾ ಸರ್ವರಿಗೆ ಮತ್ತೊಮ್ಮೆ ತುಂಬಾ ಧನ್ಯವಾದವನ್ನು ಸೂಚಿಸುತ್ತಾ ಒಂದು ಪಂದ್ಯಾಕೋಟೆಗೆ ಪರಿಸಮಾಪ್ತಿ ಸಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಮೋಸ್ಟ್ ಸಿಕ್ಸರ್ ಪಂದ್ಯಾಕೂಟದ ಬೆಸ್ಟ್ ಕ್ಯಾಚರ್. ಅದೇ ರೀತಿ ಫೈನಲ್ ಮ್ಯಾನ್